ಮಾದೇವ ಆಗಿರ್ಬೋದು, ಒಳ್ಳೊಳ್ಳೆ ಸಿನಿಮಾಗಳು, ಸೂಫ್ರಮ್ಸ್ ಆಗಿರ್ಬೋದು, ಇದು ಡೆಫಿನೆಟ್ಲಿ ಗೆದ್ದೇ ಗೆರುತ್ತೆ. ಅಂದರೆ ಸಾಕಷ್ಟು ಜನ ಆ್ಯಕ್ಚುಲಿ 100% ಈ ಫಿಲಮು ಹಿಟ್ ಆಗೋದು ಗ್ಯಾರಂಟಿ. ಸೊ ರಾಣಾ ಅವರ ಪರ್ಫಾರ್ಮೆನ್ಸ್ ಆಗಿತ್ತು. ರಾಣಾ ಅವರದೇ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಇರೋದ್ರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಾಣಾ ಆಗಿರ್ಬೋದು, ಚಿನ್ನಿ ಆಗಿರ್ಬೋದು. ಆ್ಯಕ್ಚುಲಿ ಕನ್ನಡದಲ್ಲಿ ಇಂಥ ಒಂದು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಮುಂದೆ ಏನಾಗುತ್ತೋ ಅಂತ ಒಂದು ಏನು ಕ್ಯೂರಿಯಾಸಿಟಿ, ಆ ಕ್ಯೂರಿಯಾಸಿಟಿ ಅಂತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಸೊ 100% ಈ ಫಿಲಮು ಹಿಟ್ ಆಗೋದು ಗ್ಯಾರಂಟಿ. ಸೊ ರಾಣಾ ಅವರ ಪರ್ಫಾರ್ಮೆನ್ಸ್ ಆಗಿತ್ತು. ರಾಣಾ ಅವರದೇ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಇರೋದ್ರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಾಣಾ ಆಗಿರ್ಬೋದು, ಚಿನ್ನಿ ಆಗಿರ್ಬೋದು, ವೆರಿ ಫೆಂಟಾಸ್ಟಿಕ್ ಮಾಡಿದ್ದಾರೆ. ಒಳ್ಳೆದಾಗಿ. ಥ್ಯಾಂಕ್ ಯು. ಬ್ರೋ, ಹೇಗಿದೆ ಮೂವಿ? ಅದ್ಭುತವಾಗಿತ್ತು ಆ್ಯಕ್ಚುಲಿ. ಸೊ ಏನು ಇಷ್ಟ ಆಯಿತು ನಿಮಗೆ? ಇಟ್ಸ್ ಆ್ಯಕ್ಚುಲಿ ಬೇಸ್ಡ್ ಆನ್ ಟ್ರೂ ಸ್ಟೋರಿ. ಸೊ ಈ ರೀತಿಯಾದಂಥ ಕಥೆಗಳು ನಮ್ಮ ಕನ್ನಡ ಸಿನಿಮಾಗೆ ಬರಬೇಕು. ಇತ್ತೀಚೆಗೆ ಕನ್ನಡ ಇಂಡಸ್ಟ್ರಿ ನೋಡ್ತಾ ಇದ್ದರೆ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಮಾದೇವ ಆಗಿರ್ಬೋದು, ಒಳ್ಳೊಳ್ಳೆ ಸಿನಿಮಾಗಳು, ಸೂಫ್ರಮ್ಸ್ ಆಗಿರ್ಬೋದು, ಇದು ಡೆಫಿನೆಟ್ಲಿ ಗೆದ್ದೇ ಗೆರುತ್ತೆ. ಅಂದರೆ ಸಾಕಷ್ಟು ಜನ ಆ್ಯಕ್ಚುಲಿ ಹೇಳ್ತಾ ಇರ್ತಾರೆ, ಅಂದರೆ ಇಂಡಸ್ಟ್ರಿಗೆ, ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇಲ್ಲ ಜನರು ಅಂತ. ಸೊ ಈ ರೀತಿ ಸಿನಿಮಾಗಳು ಮಾಡಿದ್ರೆ ಡೆಫಿನೆಟ್ಲಿ ಬರ್ತಾರೆ. ಥ್ಯಾಂಕ್ ಯು. ಸೂಪರ್. ರಾಣಾ ಅವರ ಆ್ಯಕ್ಟಿಂಗ್ ಹೇಗಿದೆ? ಸೂಪರ್ ಸರ್, ಫಸ್ಟ್ ಅನ್ಸೋದಿಲ್ಲ.